ಸರಿ ಮೊಬೈಲ್ ನಂಬರ್ 1 minute. ಈ ಕಡೆ ನೋಡಿ ಸರ್. Do not stop for praises. Do not turn away. ಜನದೇಹಿಯೊಬ್ಬರು ಇಂತಿ ವಸುದೆಯೊಳಗೆ 8 ವಿಧ ಕಳೆಯಲು ವಶವಲ್ಲ ಕಾನ ಕಲಿ ದೇವರ ದೇವ. Thus, it is not in our capacity to escape these 8 categories of behavior on this earth. Kali Devara Deva. Swagata, Swagata, Suswagata, Sharanu Banni, Adura Banni, Dukhay Muttave Banni. Swagata. ಶರಣಾರ್ಥಿಗಳು. ಪರಮ ಪೂಜ್ಯರಾದಿಯಾಗಿ ವೇದಿಕೆ ಮೇಲೆ ಎಲ್ಲ ಪತ್ರಿಕೆಯಲ್ಲಿ ನಮೂದಿಸಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳು, ಅತಿಥಿ ಶರಣರು ದಯವಿಟ್ಟು ವಿರಾಜಮಾನರಾಗಬೇಕೆಂದು ಭಕ್ತಿಯಿಂದ ವಿನ್ನವಿಸಿಕೊಳ್ಳುತ್ತೇವೆ. ಪ್ರಪ್ರಥಮದಲ್ಲಿ ನಮ್ಮ ತತ್ವದ ಧ್ವಜಾರೋಹಣವನ್ನು ಧರಿಸಿಕೊಳ್ಬೇಕು. ಆಚರಣೆಯಲ್ಲಿ ನಂಬಿ ಧರಿಸಿ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ ಆಚಾರ ಅನುಭವದೊಳಗೆ ಒಂದೊಂದು ನಮ್ಮ ಅಂತರಂಗದ ಅಷ್ಟಾವರಣಗಳನ್ನ ಪರಸ್ಪರ ಕನೆಕ್ಟ್ ಮಾಡುವಂತಹ ರೀತಿಯೊಳಗೆ ಈ ಬಹಿರಂಗದ ಅಷ್ಟಾವರಣಗಳನ್ನು ರೂಪಿಸಿಕೊಟ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಬಹಿರಂಗದ ಅಷ್ಟಾವರಣಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಗುರು. ಈ ಸಾಮಾನ್ಯವಾಗಿ ನಮ್ಮ ಯಾವುದೇ ಪರಂಪರೆ ಹೋದ್ರೆ ಅಂದ್ರೆ ಗುರು ಇಲ್ದಂಗೆ ಏನೂ ನಡೆಯೋದಿಲ್ಲ ಅಂತ ಹೇಳ್ತಾರಲ್ವಾ. ಗುರು 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 ಅನ್ನೋದು ಎಲ್ಲ ಪರಂಪರೆಗಳು ಇರ್ತಕ್ಕಂಥದ್ದು. ಎಲ್ಲಿಂದ ನೀವು ಉಪನಿಷತ್ ಕಾಲದಿಂದ ಹಿಡ್ಕೊಂಡು ಬಂದ್ರಿ ಅಂತಂದ್ರೂ ಕೂಡ ಗುರು ಪರಂಪರೆ ಅನ್ನುವಂಥದ್ದು ನಮ್ಮೊಳಗೆ ನಿರಂತರವಾಗಿ ಬಂದಿದೆ. ಗೌರವವನ್ನು ಸ್ವೀಕರಿಸಿರುವಂತಕ್ಕಂಥ ಪೂಜ್ಯರಿಗೆ ಕಾಯ ಇತ್ತು, ನಿಷ್ಪತ್ತಿ ಎಂಬ ಹಣ್ಣ ಇತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ತಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಬಸವಣ್ಣನವರು ಈ ವಚನ ನಮಗೆ ಎಷ್ಟು ಶಕ್ತಿ ಕೊಡ್ತದಂದ್ರೆ, ಈ ದಿವಸ ನಮ್ಮ ತಾಯಿಯವರಿಗೆ 96 ವರ್ಷ ನಡೆದಿತ್ತು. ಇವತ್ತು ಬಹಳ ಹಾಸಿಗೆ ಒಳಗಿದ್ರು. 2 ತಿಂಗಳಾಗಿತ್ತು, ನಾನು ಅಲ್ಲೇ ಇದ್ದೆ. ನನ್ನ ಮೇಲೆ ಇಷ್ಟು ಪ್ರೀತಿ ಅಜ್ಜಸ್ಕೊಂಡನೊಳಗೆ ಐಕ್ಯ ಆದರು. ಅಂಥವ್ರದ್ದು ಈ ಒಂದು ಕಾರ್ಯಕ್ರಮದಾಗ ಭಾಗವಹಿಸ್ತಿದ್ರು. ಮೊದಲಿಂದನೂ ಬಸವ ತತ್ವ ಅಳವಡಿಸ್ಕೊಂಡಿದ್ರು. ಅಂಥವರು ಇದೇ ಕಾರ್ಯಕ್ರಮದಾಗ ಶಿವ ಬಸವ ಅನ್ಕೊಂಡು ಹೋದ್ರಲ್ಲ, ನನಗೆ ಅದೊಂದು ಸಮಾಧಾನ ಆಯಿತು. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಸಾಯಂಕಾಲದ ಒಂದು ಕಾರ್ಯಕ್ರಮಕ್ಕೆ ನಾನು ಇರೋದಿಲ್ಲ, ನನಗೆ ಕ್ಷಮ ಮಾಡಿರಿ, ಅಜ್ಜಂ ಪುರುಷಕರು ಕ್ಷಮ ಮಾಡಬೇಕು ಅಷ್ಟು ಹೇಳಿ ನಾನು ಇವತ್ತಿನ ಕೊಡ್ತೀನಿ. ಶರಣಾರ್ಥಿಗಳು. ಎಲ್ಲ ಕಾರ್ಯಕ್ರಮ ಒಳ್ಳೆಯದಾಗಲಿ. ಬಸವಾದಿ ಶರಣರು ನೋಡ್ರಿ ನಮ್ಗೆ ಎಷ್ಟು ಶಕ್ತಿ ಕೊಡ್ತಾರಂದ್ರೆ, ಇವತ್ತು 3 ದಿವಸದ ಕೇಳಿದ್ರಿ ವಿಷಯ, ಗುರು ಲಿಂಗ ಜಂಗಮ. ಇವು 3 ಬೇರೆ ಅಲ್ಲ, 3 ನಾವೇ. ಯಾವಾಗ ನಾವು ಆಚರಣೆ ಮಾಡ್ಕೋತೀವೋ, ಯಾವಾಗ ಅನುಭವ ಮಾಡ್ಕೋತೀವೋ, ಯಾವಾಗ
ಸ್ಮೃತಿ ಒಳಗೆ ಬರ್ತೀವಿ. ನಿಜವಾಗ್ಲೂ 3 ಬೇರೆ ಬೇರೆ ಎಲ್ಲ ಮೊದಲು ಗೊತ್ತಿದ್ದಿದ್ದಿಲ್ಲ. ಗುರುವನ್ನ ಎಲ್ಲ ಹುಡುಕ್ತಿದ್ವಿ, ಲಿಂಗನೂ ಎಲ್ಲ ಹುಡುಕ್ತಿದ್ವಿ, ಜಂಗಮ ಅನ್ನೋದು ಗೊತ್ತಿರಲಿಲ್ಲ. ಇವು 3 ಒಂದೇ ಆದಮೇಲೆ ನಾವು ಯಾಕೆ ಅದನ್ನು ಅನುಭವಿಸ್ಬಾರ್ದು? ಆಚಾರವೇ ಸ್ವರ್ಗ ಅಂತಾರ. ಅದಕ್ಕೆ ನಾವು ಬಸವನ ಆಚಾರದಾಗಿರೋಣ ಅಂತ ಎಷ್ಟು ಕಷ್ಟಪಟ್ಟು ಅವ್ರ ಅಜ್ಜಂಪುಷಕರು 3 ಮಂದಿ ನೋಡ್ರಿ, ಅವರೆಲ್ಲ ಲಿಂಗದ ಗುಣಗಳನ್ನು ಕಳಿಸ್ಕೊಂಡು ಗುರು, ಲಿಂಗ, ಜಂಗಮ 3 ಮಂದಿ ಆಗ್ಯಾರ. ಅವ್ರದ್ದೇ ಹೇಳ್ಬೇಕು ಖರೆ ಅಂದ್ರಿಗೆ, ಸುಮ್ಮನೆ ಎಲ್ಲೆಲ್ಲೋ ಓದಿದ್ದಲ್ಲ. ವಚನ ಅಂದ್ರೆ ಅವರು ಅಜ್ಜಂಪುರ ಶೆಟ್ರು ಅಂದ್ರೆ ವಚನ. ಇಡೀ ಜೀವನವನ್ನೆಲ್ಲ ವಚನದಾಗ ಕಳೆದ್ರು. ಅಂಗಕ್ಕೆ ಲಿಂಗ ಧರಿಸ್ಕೊಂಡ್ರು, ಅದನ್ನ ಅರಿವು ಮಾಡಿಕೊಂಡು ಅಂಗವೇ ಲಿಂಗ ಅಂತಂದ್ರು, ಲಿಂಗವೇ ಅಂಗ ಅಂದ್ರು. ಮತ್ತು ಅದು ಅಲ್ತಾನೆ ಸಮಾಜಕ್ಕೋಸ್ಕರ ಬೆಳಿಗ್ಗೆ ಹೇಳಿದ್ರಲ್ಲ ತತ್ವ, ನೀವು ತಿಳ್ಕೊರು, ನಿಮ್ಮ ಮನೆಯಾಗ ನೀವು ಶಾಂತಿ ರೀತಿಯಿಂದ ಇರ್ರಿ, ಸಮಾಧಾನದಿಂದ ಇರ್ರಿ. ಈ ಜನ್ಮ ಹುಟ್ಟಿ ಮತ್ತೆ ಬರೋದು ಬಹಳ ಕಠಿಣ ಅದ. 84 ಲಕ್ಷ ಹುಡುಕಿ ಬರ್ಬೇಕಾಗ್ತದಂತ. ಅದಕ್ಕೆ ಈ ಜನ್ಮ ನಾವು ಪಾವನ ಮಾಡ್ಕೋಣ ಅನ್ನೋ ಒಂದು ಭಾವ ಅವ್ರು ಪಾವನ ಮಾಡ್ಕೊಂಡು ಹೋಗ್ಯಾರ. ನಮಗೂ ಕೂಡ ಅವರು 3 ಜನದ ಒಂದು ಅರಿವನ್ನ ಈಗಿದ್ದು ಎಲ್ಲ ಅನುಕಂಬರು ಕೊಡ್ತಾ ಇದ್ದಾರೆ ನೋಡ್ರಿ. ಅಷ್ಟು ನಮ್ಮ ಶಂಭು ಅಣ್ಣವರು, ನಮ್ಮ ಷಡಕ್ಷರಿ ಅಣ್ಣವರು, ಆಮೇಲೆ ನಮ್ಮ ಪ್ರಭಾಕರು, ಎಲ್ಲರೂ ಬಹಳ ಖರೆ ಇಷ್ಟು ದುಡಿಯಕತ್ತಾರ. ಅವರು ಒಂದು ಸಕ್ಸಸ್ಸಿಗೆ ನಾವು ಕೈ ಕೊಡ್ಬೇಕ್ರಿ. ಅಂದ್ರೆ ಬಸವ ಧರ್ಮಕ್ಕೆ ಅವ್ರ ಅಜ್ಜಂಪುರು ಮಾಡುವ ಶಟ್ರು ಮಾಡುವ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಜಯವಾಗಲಿ. ಶರಣು ಮಾತು ತಂದು ನಮ್ಮ ಬಸವ ಕಾರ್ಯಕರ್ತರು ಇರಿಸಬೇಕು. ಎಲ್ಲ ಶರಣ ಬಂಧುಗಳು, ನಮ್ಮ ಎಲ್ಲ ಪರಮ ಪೂಜ್ಯರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿ ಶರಣರಾಗಿ ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಆಣತಿ ಹಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿತ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನನ್ನ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಈಗ ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಓಂ ಶ್ರೀ ಗುರು ಬಸವಲಿಂಗಾಯ. ನಮಸ್ಕಾರ ಮುದ್ರೆಯಲ್ಲಿ ಹೇಳಿ. ಧರೆ ಹೆಚ್ಚಿ, ಕಲಿ ಹೆಚ್ಚಿ, ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿಂತು ಉರವನಿಪ ಕಾಲಕ್ಕೆ ಶರಣಾರು ಬಂದಾರೋ ಎನ್ನ ಈ ಕಲ್ಯಾಣ ಪಟ್ಟಣಕ್ಕೆ. ತಾವು ಕಟ್ಟಿತು ಘನ ವೈಭವದಿ ಮೆರೆದಿತ್ತು, ದಿಕ್ಕು ದಿಕ್ಕಲಿ ಬಸವಧ್ವಜ ಮೆರೆದಾವು. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಕೂಡಲ ಚೆನ್ನ ಸಂಗಮ ದೇವ. ಈಗ ಮಾತೆಯರಿಂದ ಈಗ ಧ್ವಜಗೀತೆ. ಶರಣ ಐಕ್ಯ ಮಹಾತತ್ವವ ಮೆರೆಸಿದ
ಸಾಗಲಿ ಎಂದು ನಮ್ಮನ್ನು ಹರಿಸಿರ್ತಕ್ಕಂಥ ನಿರ್ಸೋಷಿ ಜಗದ್ಗುರು ಮಹಾಸನ್ನಿಧಿಯವರನ್ನ ಅತ್ಯಂತ ಸದ್ಭಕ್ತಿಯಿಂದ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇವೆ. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ, ಭಕ್ತಿಯ ನೆಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಭಕ್ತಿಯ ಶರಣಾರ್ಥಿಗಳು. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಈಗ ಇದೇ ಸೌಬಳಗದ ತಾಯಂದಿರಲ್ಲಿ ಒಂದು ಪ್ರಾರ್ಥನೆ ನೆನಪು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕೆಂದು ಆ ಶ್ರದ್ಧೆಯ ತಾಯಂದಿರಲ್ಲಿ ಭಕ್ತಿಯಿಂದ ವಿನಂತಿಸಿಕೊಳ್ತೇವೆ. ಬಸವ ಬೆಳಕು ಬೆಳಕು, ಬಸವ ಬೆಳಕು ಬೆಳಕು. ವಿನಂತಿಸಿಕೊಳ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವನ ಮೂರ್ತಿ ಜ್ಞಾನಕ್ಕೆ ಮೂಲ. ಬಸವ ಎಂಬುದೇ ಭಕ್ತಿ ಕಾಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಗಿಡುವ ತಪ್ಪದೆ ಬೇಡಿದೆ ಎನ್ನ ಅಂಗಕ್ಕೆಂದು, ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಅವು ನೀಡಿ ಭಕ್ತರಾದವು. ನಾನು ಬೇಡಿ ಭವಿಯಾದೆ, ಇನ್ನು ಬೇಡಿದೆ ಆದರೆ ನಿಮ್ಮ ಆಣೆ ಚೆನ್ನಮಲ್ಲಿಕಾರ್ಜುನ ಎಂಬ ಗಿಡ ಅತ್ಯಂತ ಪರೋಪಕಾರ ಜೀವಿ. ಅಂತ ಒಂದು ಸಸಿಗೆ ನೀರಿಡುವುದರ ಮೂಲಕ ಅಂಥ ಬದುಕು ನಮ್ಮದಾಗಲಿ. ಪ್ರಫುಲ್ಲಿತವಾಗಿರ್ತಕ್ಕಂಥ ಸುಫಲ ಸುಮಭರಿತವಾಗಿರ್ತಕ್ಕಂಥ ಬದುಕು ನಮ್ಮದಾಗಲಿ ಎಂಬ ಹೃದಯ ಭಾವದಿಂದ ನಮ್ಮ ಬದುಕು ಆ ರೀತಿ ಇರಲೆಂಬ ಸಂಕೇತಿಸತಕ್ಕಂಥ ಭಾವವನ್ನೇ ಪರಮ ಪೂಜ್ಯ ಮಹಾಸನ್ನಿಧಿಯವರು ಉದ್ಘಾಟಿಸಿರ್ತಕ್ಕಂಥ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು, ಶ್ರೀ ಭೋವಿಪೀಠ ಬಾಗಲಕೋಟೆ ಪರಮ ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಸೇವಾ ಟ್ರಸ್ಟ್ ರಿಜಿಸ್ಟರ್ ಬಸವ ಬಳಗ ದಾವಣಗೆರೆ ಇವರ ಪ್ರಾಯೋಜಕತ್ವದಲ್ಲಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಇವರ ಆಶ್ರಯದಲ್ಲಿ ಶ್ರೀಮಠದ SJPN ಟ್ರಸ್ಟ್ ಕಾಲೇಜಿನ ಸಹಯೋಗದಲ್ಲಿ ಹಾಗೂ ಸರ್ವ ಬಸವಲಿಂಗಾಯತ ಪರ ಸಂಘಟನೆಗಳ ಸಹಕಾರದಲ್ಲಿ ಹಮ್ಮಿಕೊಂಡ 20ನೇ ಶರಣ ತತ್ವ ಕಮ್ಮಟ. ಶ್ರೀಮಠದ ಕರ್ತೃ ಆದ್ಯ ನಿಜಲಿಂಗೇಶ್ವರರನ್ನು, ಪರಮಶಿವಯೋಗಿ ದುರ್ದುಂಡೇಶ್ವರರನ್ನು, ಶ್ರೀಮಠದ ಸಕಲ ಪೂಜ್ಯರನ್ನು ಸ್ಮರಿಸಿ ಈ ಕಾರ್ಯಕ್ರಮಕ್ಕೆ ಪರಮಾಶ್ರಮ ದಯಪಾಲಿಸಿದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಇವರಿಗೆ ಭಕ್ತಿಯ ಸ್ವಾಗತ ಮತ್ತು ಶರಣಾರ್ಥಿಗಳು. ಇವರು ಒಬ್ಬರು ಬಂದು ಗ್ರಂಥ ಪುಷ್ಪ ನೀಡಿ ಭಕ್ತಿಯನ್ನು ವಿಭಿನ್ನಿಸಿಕೊಳ್ಳಬೇಕೆಂದು ವಿನಂತಿ. ಪೀಠ ಬಾಗಲಕೋಟೆ ಇವರಿಗೆ ಭಕ್ತಿಯ ಸ್ವಾಗತ ಮತ್ತು ಸಮ್ಮುಖ ಸ್ಥಾನ ಕರುಣಿಸಿ ಕಾರ್ಯಕ್ರಮಕ್ಕೆ ಬಸವ ಕಂಕರದಲ್ಲಿ ಮಾಜಿ ಸಚಿವರು, ಸಂಸ್ಥೆಯ ಹಿತೈಷಿಗಳು, ಬಂಧುವಾದ ಶ್ರೀ AB ಪಾಟೀಲ್ ಸಾಹೇಬರಿಗೆ, ಸಹಕಾರ ರಂಗದ ಚೇತನ, ಬಸವ ಭಾವಜೀವಿ ಶ್ರೀ ಬಸವ ಪ್ರಾಚಾರ್ಯರು, ಪಾಲಿಟೆಕ್ನಿಕ್ ಕಾಲೇಜ್ ನಿಡಸೋಶಿ ಇವರಿಗೆ ಸ್ನೇಹಮಯ ಸ್ವಾಗತ ಮತ್ತು ಶರಣಾರ್ಥಿ. ಇವರಿಗೆ ಮತ್ತೊಬ್ಬ ಬೆಳಗುತ್ತಿರುವ ಸರ್ವರೆಲ್ಲರೂ ನೆಂಟರು,
ಸಮಾವೇಶಗೊಂಡಿರುವ ಸರ್ವರೂ ನಮ್ಮ ಬಳಗ, ಆರನ್ನು ಕರೆದು ಆರನ್ನು ಸಂಶಯಿಸುವುದು, ತಾವೆಲ್ಲ ನಮ್ಮವರೆಂದರೂ ಸಾಲದೆ ಎಂಬ ವಿಶಾಲ ಹೃದಯದಿಂದ ಶಿಕ್ಷಕ ಸ್ಥಾನವನ್ನು ಅಲಂಕರಿಸಿ ನಮ್ಮೆಲ್ಲರಿಗೆ ಮಾರ್ಗದರ್ಶಿ ನುಡಿಗಳನ್ನ ಆಡ್ತಾ ನಮ್ಮನ್ನು ಅನುಭವದ ಪಥದಲ್ಲಿಗೆ ತಗೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನಮ್ಮ ಹಿರಿಯ ಮಾತುಗಳನ್ನ ಕಿರಿದಾದರೂ ಅವರು ನುಡಿತಾರೆ. ಅವರು 30 ನಿಮಿಷಗಳ ಅವಧಿಯಲ್ಲಿ ತಮ್ಮ ಸದ್ಭಾವವನ್ನು ಹಂಚ್ಕೋಬೇಕೆಂದು, ಅನುಭವವನ್ನು ದಯಪಾಲಿಸಬೇಕೆಂದು ಮಂಜುನಾಥ್ ಮಡಿವಾಳ ಶಿಕ್ಷಕರಲ್ಲಿ ಅತ್ಯಂತ ವಿನಯ. ಪುಷ್ಪವನ್ನು ಸಮರ್ಪಿಸಿ ಸ್ವಾಮಿ. ಬಾಗಿಲಲ್ಲಿ ನಿಂತಾನ ಬೆಳಕುದರಿಯಲಿ ಜ್ಞಾನ ನಸು ನಗುತ್ತ ನಿಂತಾನ ಬಸವಣ್ಣ ಬಂದಾನ ಬಾಗಿಲಲ್ಲಿ ನಿಂತಾನ ಬಸವಣ್ಣ ಬಂದಾನ ಬಾಗಿಲಲ್ಲಿ ನಿಂತಾನ ಬಿಡುಗರಿಯ ನೇರ್ಯಾನ ನಸುನಗುತ್ತ ನಿಂತಾನ ಬಸವಣ್ಣ ಬಂದಾನ ಬಾಗಿಲಲ್ಲಿ ನಿಂತಾನ ನಾವೆಲ್ಲ ಬೇಡರಾಗಿ ಅವನ ಅಂಗದಿಂದ ನೋಡಿ ನಾವೆಲ್ಲ ಬೇಡರಾಗಿ ಬೇಕಾದ ಬಡವ ಬೇಡಿ ಬಡವ ಬೇಗ ಬಸವಣ್ಣ ಬಂದಾನ ಬಾಗಿಲಲ್ಲಿ ನಿಂತಾನ ಬಸವಣ್ಣನ ತೆರೆಯ ಮೇಲೆ ಬಂಗಾರದ ಕಿರೀಟ ಕಿರೀಟದ ತುದಿಯಲ್ಲಿ ಮುತ್ತಿನ ಕವಸ ಇದರಿಂದ ನೋಡಿ ನಾವೆಲ್ಲ ಬೇಡರಾಗಿ ಬೇಕಾದ ಬರವ ಬೇಡಿ ಬರುವ ಸ್ವಯಂ ಪ್ರೇರಿತರಾಗಿ ಬಂದು ತಾವು ಅನಿಸಿಕೆಯನ್ನು ಅಭಿವ್ಯಕ್ತಪಡಿಸಬೇಕು, ಹೇಳಬೇಕೆಂದು ವಿನಂತಿಸ್ಕೊಳ್ತೀನಿ. ಅನಿಸಿಕೆಯನ್ನು ಬಯಸುವವರು ದಯವಿಟ್ಟು 1 ನಿಮಿಷಗಳ ಅವಧಿಯಲ್ಲಿ ತಮ್ಮ ಆಗೋದು ಪರ್ಸೆಂಟೇಜ್ ಮೇಲೆ ನಮ್ಮನ್ನು ನಾವು ನಮ್ಮ ಸ್ವಲ್ಪ ನಮ್ಮ ಶರಣ ತತ್ವವನ್ನು, ಬಸವ ತತ್ವವನ್ನು ನಾನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಹೆಮ್ಮೆಯಿಂದ ಹೇಳ್ತೇನೆ. ನಿನ್ನೆಯೊಬ್ಬರು ಈ ಒಂದು ದೇವರ ಕಲ್ಪನೆಯನ್ನು ಪೂಜಾ ರುದ್ರಪ್ಪ ಅವ್ರು ಹೇಳುವಾಗ ಒಬ್ಬ ಶರಣರು ಬಂದು ಕೇಳಿದರು, ನೀವು ಬರೀ ಹೇಳಿದ್ದು ಇದು ಮಾಡ್ತೀರಿ, ಏನು ಪರಿವರ್ತನೆ? ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಬೈಲಹೊಂಗಲ ಭಾಗದಲ್ಲಿ ಭಾಳ ಪರಿವರ್ತನೆ. ಯಾಕಂದ್ರೆ ಈ ಅರ್ಬನ್ ಮಠ ಇರ್ಬೋದು ಮತ್ತು ನಮ್ಮ ಸಂಗೊಳ್ಳಿಗಳು ಇರ್ಬೋದು, ಯಾರು ಅಂದ್ರೆ ಈ ಕಮ್ಮಟವನ್ನು ನಡೆಸ್ತಾ ಇದ್ದಾರೆ. ವೈಯಕ್ತಿಕ ನಂದು ಹೇಳ್ಬೇಕಂದ್ರೆ ಇವತ್ತು ಬರುವಂಥ ಜನವರಿ 4ನೇ ತಾರೀಕಿಗೆ ನಾವು ಹುಣ್ಣಿಮೆ ಕರಿ ದಿವಸ ನೀವು ಕಲ್ಯಾಣ ಮಹೋತ್ಸವ ಇಟ್ಕೋಬಾರ್ದು ಅಂತ ಹೇಳಿದ್ರು ನಮ್ಮ ಬೀಗರು. ನಾನು ಏನತ್ತಿಲ್ಲ, ಹುಣ್ಣಿಮೆ ದಿವಸ ಸಹಿತ ನಾವು ಅತ್ತಿಲ್ಲ ಕಲ್ಯಾಣ ಮಹೋತ್ಸವ ಹೇಳಿಕೊಳ್ಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳೋದಕ್ಕೆ ಇದಕ್ಕೆಲ್ಲ ಕಾರಣೀಭೂತ ಅಂದ್ರೆ ಶರಣ ಕಮ್ಮಟ ಅಂತ ಹೇಳಿ ನಾನೊಂದು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಗುರು ಬಸವ. ದೂರ ಇರ್ತಾರೋ ಅವರು ದೂರ ಇರ್ತಾರೆ. ನಾವು ಮಠಕ್ಕೆ ಹೋಗಿ ಅಪ್ಪರ ಮಾರ್ಗದರ್ಶನ ಮಾಡ್ರಂದ್ರೆ ಈ ರೀತಿ ಎಲ್ಲ ಮಠಗಳು ಕೂಡ ತಯಾರಾಗಿದ್ದಾವ ಅಂತ ಹೇಳಕ್ ನಂಗೆ ಹೆಮ್ಮೆ ಅನಿಸ್ತದೆ. ಆನಂತರ ಮತ್ತೊಂದು ನಾವೆಲ್ಲರೂ ಬಸವಣ್ಣವ್ರ ತತ್ವವನ್ನು ಬಹಳಷ್ಟು ತಿಳ್ಕೊತಾ ಇದ್ದೇವೆ. ಘನಾಚಾರ ಎಲ್ಲೋ ಮರಿತಾ ಇದ್ದೇವೆ ಅಂತ ನನಗನ್ನಿಸ್ತದೆ. ಘನಾಚಾರ ಯಾಕಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮಗುರು ಬಸವಣ್ಣವ್ರಿಗೆ ಯಾರಾದರೂ ಚ್ಯುತಿ ನಿಂದೆ ಮಾಡಿದಲ್ಲಿ ನಾವು ಘನಾಚಾರನ ತೋರಿಸ್ಲೇಬೇಕಾಗ್ತದ. ಅದಕ್ಕೆ ನಾ ಪುರಾತತ್ವ ತಿಳ್ಕೊತಿಲ್ರಿ. ನಾ ಪುರಾತತ್ವ ತಿಳ್ಕೊಂಡ್ರೆ ಘನಾಚಾರ ಎಲ್ಲಿ ಮರಿತೇನೆ ಅಂತ ನನಗೆ ಅಂಜಿಕೆ ಐತಿ. ಅದಕ್ಕೆ ನಾ ಪುರಾ ತಿಳ್ಕೊತೇನೆ. ನಾವು ಘನಾಚಾರ ಬೇಕೇ ಬೇಕು. ಇವತ್ತಿನ ದಿವಸ ಬಾಯಿ ಹರಿಬಿಟ್ಟು ಬಹಳಷ್ಟು ಮಂದಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಉತ್ತರ ಕೊಡ್ಬೇಕು. ನಾವು ಮಠಾಧೀಶರು ಕೊಡ್ಬೇಕು, ಅವ್ರ ಕರ್ತವ್ಯ ಅವ್ರು ಅಷ್ಟ ಕೊಡ್ಬೇಕಂತ ನಾವು ಸುಮ್ಮನೆ ಇರಬಾರ್ದು. ಆನಂತರ ನಾನು ಕೂಡ ಹುಕ್ಕೇರಿ ತಾಲೂಕದವ. ನನಗೂ ಕೂಡ ನಿರ್ಸೋಷಿ ಪೂಜ್ಯ ಜಗದ್ಗುರುಗಳು ನಾವು ಬೆಳಗಾವಿಯಾಗಿದ್ರು ನನ್ನ ಸಂಪರ್ಕ ಕಮ್ಮಿ ಇತ್ತು.
ನಾ ಈಗ 3 ದಿವಸ ಆತ ಅವ್ರು ನೋಡ್ತಾ ಇದ್ದೀನಿ. ನಾ ಇಂಥ ಅಮೂಲ್ಯ ರತ್ನ ನನ್ನ ಜೀವನದಾಗಿಂದ ದೂರ ಇತ್ತಿಂದಿಲ್ಲ ಅಂತ ನನ್ನಂತ ಮೂರ್ಖರೇ ಯಾರಿಲ್ಲ ಅಂತ ಅನಿಸ್ತದ. ಈ 3 ದಿವಸನಾಗ ಪೂಜಾರನ್ನ ನಾ ಎಷ್ಟು ತಿಳ್ಕೊಂಡಿಲ್ಲ ನನಗೂ ಹೆಮ್ಮೆ ಅನಿಸ್ತದ. ನಮ್ಮ ಹುಕ್ಕೇರಿ ತಾಲೂಕ್ನಾಗ ಇಂಥದೊಂದು ಮಠ ಆಯ್ತು ಅಂತ ಹೇಳಕ್ ನನಗೆ ಹೆಮ್ಮೆ ಅನಿಸ್ತದ. ಬಹಳ ಅಚ್ಚುಕಟ್ಟಾಗಿ. ಮತ್ತೊಂದು ವಿಶೇಷ, ನಾವೆಲ್ಲ ಶಿಬಿರ್ನಲ್ಲಿ ಅಟೆಂಡ್ ಆಗಿದ್ದು, ಖರೆ ಎಲ್ಲಿಯೂ ಕೂತು ಎಲ್ಲರೂ ಸಹಪಂಕ್ತಿ ಭೋಜನ ಮಾಡಿರಾಕಿಲ್ಲ. ಇದು ಇವತ್ತಿನ ದಿವಸ ಅದು ಆಶೆ ನಮ್ದು ಪೂಜಾರಿ ಈಡೇರಿಸಿರಿ ಅಂತ ಹೇಳಕ್ ನನಗೆ ಹೆಮ್ಮೆ ಅನಿಸ್ತದ. ಆದ ಕಾರಣಕ್ಕಾಗಿ ಬಹಳ ಏನು ಹೆಚ್ಚು ಹೇಳೋದಿಲ್ಲ. ಅಜ್ಜಂಪುರ ಸೇವಾ ಟ್ರಸ್ಟ್ ಬಹಳಷ್ಟು ಅದ್ಭುತ ಕೆಲಸ ಮಾಡ್ತಾ ಇದೆ. ನೋಡ್ರಿ, ಅವ್ರ ಮನಿ ಮಂದಿ ಎಲ್ಲರೂ ಬರ್ತಾರ. ಅವ್ರ ಬಗ್ಗೆ ಹೊಗಳ್ತಾ ಇಲ್ಲ ನಾ, ನೀವು ಮತ್ತೆ ಹೊಗಳಿರ ತಿಳ್ಕೋದ್ ತಪ್ಪ. ಅವ್ರ ಬಗ್ಗೆ ಹೊಗಳ್ತಾ ಇಲ್ಲ. ಅವ್ರ ಮನಿ ಮಂದಿ ಎಲ್ಲ ಎಲ್ಲೆಲ್ಲದಾರಲ್ಲ, ಅವ್ರ ಅಕ್ಕ ತಂಗಿ, ಅಕ್ಕನ ಮಕ್ಕಳ, ತಮ್ಮನ ಮಕ್ಕಳ ಎಲ್ಲರೂ ಸೇರಿ ಈ ಶಿಬಿರದಲ್ಲಿ ಬರ್ತಾರ, ಸೇವೆಯನ್ನ ಮಾಡ್ತಾರ. ಅವ್ರು ನನಗೆ ಮುಂಜಾನೆ ಕೂಡ ಒಂದು ಮಾತು ಹೇಳ್ತಾ ಇದ್ರ, ಈ ಶಿಬಿರ್ನಾಗ ನಮ್ಗೆ ಸೇವಾ ಮಾಡೋದು ಸಿಕ್ಕಿಲ್ರಿ ಅಂತ ಹೇಳ್ತಾ ಇದ್ರು. ಯಾಕ್ರಿ ಅಂತ ಕೇಳಿ, ಎಲ್ಲ ಸ್ವಾಮೀಜಿನ ಮಾಡ್ರಿ, ನಮ್ಗೇನು ಮಾಡಕ್ಕ ಕೊಟ್ಟಿಲ್ರಿ ಅಂತ ಹೇಳ್ತಾ ಇದ್ದ. ಅಂದ್ರೆ ಹೇಳೋ ವೈಶಿಷ್ಟ್ಯ ಅಲ್ಲ. ಅಜ್ಜಂಪುರ ಶೆಟ್ರು ಹಿಂಗೆ ಹೇಳ್ತಾರ, ಪೂಜಾರಿ ಕೇಳ್ಕೊಂಡ್ಲೆ ಪೂಜಾರಿ ಅಪ್ಪಾರ ಭಾಳ ಚಲೋ ಆತಂದ್ರೆ ನಮ್ದು ಏನೈತಪ್ಪ ಮಠಾನ ನಿಮ್ದು ಅಂತ ಅವ್ರು ಅಂತ ಇದ್ದಾರೆ. ಖರೆ ನಾವು ಬಂದವ್ರು ಏನು ತಿಳ್ಕೊತಾ ಇದ್ದೀವಿ, ನಮ್ಮದಂತ ಏನ್ರ ತಿಳ್ಕೊಂಡು ನಾವೇನ್ರ ಕೆಲಸ ಮಾಡತ್ತೇವಲ್ಲ. ಅಜ್ಜಂಪುರ ಶೆಟ್ರು ಏನ್ ಹೇಳ್ತಾರ, ನಮ್ದೇನಿಲ್ಲ ಸ್ವಾಮೀಜಿದ ಅಂತ ಹೇಳ್ತಾರ. ಸ್ವಾಮೀಜಿ ಏನ್ ಹೇಳ್ತಾರ, ಎಲ್ಲ ನಿಮ್ದ್ರಪ್ಪ ಮಠಾನ ನಿಮ್ದ್ರ ಅಂತ ಹೇಳ್ತಾರ. ಮತ್ತು ನಮ್ಮ ಜವಾಬ್ದಾರಿ ನಾವು ಮರಿತಾ ಇದ್ದೇವ. ಜರ್ ಕರ್ತ ಮರ್ತ್ರ ನಮ್ಗೆ ಉಳಗಾಲಿಲ್ಲ. ಮಣ್ಣಿಂದು ಶರಣ ಬಸವ ನಮ್ಮ ಸಿದ್ಧ ಬಸವ ದೇವರು ಒಂದು ಮಾತನ್ನು ಹೇಳ್ರು. ಆ ಮಾತನ್ನು ಪಾಲಿಸ್ಬೇಕು ನಾವು. ಇವತ್ತಿನ ದಿವಸ ನಾಳಿನ ಸತ್ತ ನಂತರ ನನ್ನ ಆಸ್ತಿ ಪಾಸ್ತಿ ಎಲ್ಲರೂ ನನ್ನ ಮಕ್ಕಳು ವಾರಿಸ್ತಾರ ಹಾಕಾರ. ಖರೆ ನನ್ನ ಧರ್ಮಕ್ಕೆ ಯಾರನ್ನು ವಾರಿಸ್ತಾರ ಮಾಡೋರು, ನಾವು ಧರ್ಮಕ್ಕೆ ಯಾರನ್ನು ವಾರಿಸ್ತಾರ ಮಾಡೋರು. ಮುಂದಿನ ಶಿಬಿರನಲ್ಲಿ ನಾ ಅಂಕಿ ಸಂಕಲ್ಪ ಮಾಡ್ಕೊಂಡೆ, ನನ್ನ 4 ಮಕ್ಕಳದಾವು, 4 ಮಕ್ಕಳನ್ನ ಗಂಡ ಹೆಂಡತಿ ಸಮೇತ ಈ ಶಿಬಿರದಲ್ಲಿ ಅಟೆಂಡ್ ಮಾಡ್ತೇನೆ. ನೀವು ಇವತ್ತಿನ ದಿವಸ ಎಲ್ಲ ಸಂಕಲ್ಪ ಮಾಡ್ಕೊರಿ. ನಾವ್ಯಾರೂ ಬರೋದು ಬೇಡ, ಮುಂದಿನ ಶಿಬಿರದಾಗ ನಾವ್ಯಾರೂ ಬರೋದು ಬೇಡ. ಷಡಾಕ್ಷರಿ ಅಣ್ಣನೂ ಬರೋದು ಬೇಡ, ಅವ್ರ ಮಕ್ಕಳನ್ನ ಕಳಿಸ್ಬೇಕು. ಅವರು ಯಾಕಪ್ಪ ಅಂದ್ರೆ ನಮ್ಮ ಆಸ್ತಿ, ನಮ್ಮ ಸಂಸ್ಕಾರವನ್ನ ನಮ್ಮ ಮಕ್ಕಳಿಗೆ ಇವತ್ತಿನ ದಿವಸ ಕೊಡ್ಬೇಕಾಗ್ಯದ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೆಲಸ ಮಾಡೋಣ. ಅರ್ಬಾವಿ ಸರ್ 1 ನಿಮಿಷ ಅಂತ ಹೇಳಿರ, ಹೆಚ್ಚು ತಗೊಂಡು ನಾನು ಕ್ಷಮೆ ಕೇಳಂಗಿಲ್ಲ. ಯಾಕಂದ್ರೆ ಒಂದು 5 ನಿಮಿಷ ಮಾತಾಡ್ಬೇಕಾಕೈತಿ. ಈ 3 ದಿವಸ ಶಿಬಿರ ಭಾಳ ಅಂದ್ರೆ ಭಾಳ ಅಚ್ಚುಕಟ್ಟಾಗೈತಿ. ಎಷ್ಟು ಅಚ್ಚುಕಟ್ಟಾಗೈತಲ್ಲ, ಅರ್ಬಾವಿ ಸರ್ ಹೇಳ್ತಾ ಇದ್ರಿ, ಯಾರ ಹೆಸರು ವೈಯಕ್ತಿಕ ತಗೋಬೇಡ್ರಿ. ನಾವು ಯಾರ್ದು ಹೆಸರು ತಗೋತಾ ಇಲ್ಲ. ಏನು ತೊಂದ್ರು ಇದನ್ನೆಲ್ಲ ಮಾಡಕ್ ಹಚ್ಚಿದ ಯಾರಪ್ಪ ಅಂದ್ರೆ ಗುರು ಬಸವಣ್ಣ. ನಾವು ಇಲ್ಲಿ ಯಾಕೆ ಕೂಡಿದೇವ್ರಿ, 12ನೇ ಶತಮಾನದಾಗ ನಾವು ಇದ್ದು ಅಲ್ಲಿ ಅಂಥೇಳಿ ಇವತ್ತಿಲ್ಲಿ ಕೂಡಿದೆವು. ನೀವೆಲ್ಲ ಏನು ಗೊತ್ತೈತೆ, ಬಿತ್ತೋ ಕಾಳ 800ರಿಂದ 900 ಜನ ಪ್ರತಿ ಒಂದು ರೂಮ್ನಲ್ಲಿ ಇಬ್ಬರು 3 ಮಂದಿ ಮ್ಯಾಗ ಯಾರನ್ನೂ ಬಿಟ್ಟಲ್ಲ ಸ್ವಾಮೀಜಿ. ಆನಂತರ ಎಲ್ಲರಿಗೂ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಹೋಗಿ ನಮ್ದು ಏನು ಕೆಲಸ, ನಾಳಿಂದ ನಾನು ಹೊಲಕ್ಕೆ ಹೋಗ್ತೇನೋ, ವ್ಯಾಪಾರ ಮಾಡ್ತೇನೋ, ಮತ್ತು 3 ವೇಳೆ ಊಟ ಮಾಡ್ತೇನೋ, ರೊಕ್ಕ ಗಳಿಸ್ಕೊತ ಹೋಗ್ತೇನೋ. ಮತ್ತು ಅದು ಮಾಡ್ರಿ, ಇದು 3 ದಿವಸ ಶಿಬಿರದ ಏನು ಉಪಯೋಗ? ನಾವು ಇವತ್ತಿನ ದಿವಸ ಸಂಕಲ್ಪ ಮಾಡ್ಬೇಕು, ಮುಂದಿನ ಶಿಬಿರ ಬರೋ ತನಕ ನಾವು 100 ಮಂದಿಗೆ ಇದನ್ನು ಪ್ರಚಾರ ಮಾಡಿ. ಈ ಚಪ್ಪಾಳೆ ಹೊಡ್ಯಾತಿಲ್ಲ, ಇದು ಲಿಂಗದ ಕೈ ಮ್ಯಾಗ ಹಾನಿ ಮಾಡತ್ತೇನೆ. ನಾ ಈ ತತ್ವ ಪ್ರಚಾರ ಮಾಡ್ತೇನೆ ಅಂತ ಜರ ಕರ್ತ ನೀವು ಪ್ರಚಾರ ಮಾಡಲಿಲ್ಲ ಅಂದ್ರೆ ಹಿಡಿದ ಲಿಂಗ ಘಟಸರ್ಪ ಆಗ್ತೈತೆ. ಅದಕ್ಕೂ ಎಚ್ಚರ ಇಟ್ಕೊಳ್ಳಿ. ಅನಂತರ ಪ್ರಚಾರ ಮಾಡೋದಂದ್ರೆ ಹೆಂಗ, ಮಂದಿ ಮಕ್ಕಳಿಗೆ ಹೇಳೋದ್ರಿ, ನಮ್ಮ ಮಕ್ಕಳು ನೌಕರಿಗೆ ಬಿಡೋದಾವ, ವ್ಯಾಪಾರ. ಗುರುಗಳೆಲ್ಲ ಶಿಷ್ಯ ಸರಿ ಇಲ್ಲ, ಸಚಿ ಸರಿ ಇಲ್ಲ ಅಂತ ನಮ್ಮ ಕಡೆ ಬಟ್ ಮಾಡಿ ತೋರಿಸ್ತಾರೆ. ಇದೇನಾಗಿದೆ ಅಂದ್ರೆ ನೋಡಿ, ವಾತಾವರಣ ಇಲ್ದೇನೆ ಯಾರು ಏನೂ ಆಗಕ್ಕಾಗಲ್ಲ ನೋಡ್ರಿ. ಒಂದು ಕ್ಲೋಸ್ ಮಾಡಿಬಿಟ್ಟು ಅದು ಹೋಗಿ ಚುಚ್ಚಿ ಅಂತೇಳಿ ಇಲ್ಲಿ ತರಗತಿ ಮಾಡಿದಂಥ ಎಲ್ಲ ಶಿಕ್ಷಕರು, ಗುರುಗಳು ಎಲ್ಲ ಭಾಳ ಪರಿವರ್ತನೆ ಆಗಿರೋದೆಲ್ಲ ನೋಡಿ ನಮಗೆ ತುಂಬ ಸಂತೋಷ ಆಯಿತು. ನಾವೆಲ್ಲ ತುಂಬ ಹಿಂದುಳಿದಿದ್ದೀವಲ್ಲ ಅಂತೇಳಿ ನನಗೆ ಸ್ವಲ್ಪ ಹೊಟ್ಟೆ ಉರಿನೂ ಆಯಿತು. ಹಂಗಾಗಿ ನಾನು 2 ಮಾತಿನಲ್ಲಿ ನನ್ನ ಗಡಿ ತೀರ ಭಾರ್ಗವ ಅನ್ನಿಸ್ತಾ ಇದೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಗುರು ಬಸವೇಶ. ಧನ್ಯವಾದ. ಲಿಂಗೈಕ್ಯ ಶರಣ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಬಸವ ಬಳಗ ದಾವಣಗೆರೆ ಇವರ ಪ್ರಾಯೋಜಕತ್ವದಲ್ಲಿ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಇವರ ಆಶ್ರಯದಲ್ಲಿ ಶ್ರೀಮಠದ SJBN ಟ್ರಸ್ಟ್
ಹಿರಾಶಿವರ್ ಇಂಜಿನಿಯರಿಂಗ್ ಕಾಲೇಜಿನ ಸಹಯೋಗದಲ್ಲಿ ಹಾಗೂ ಸರ್ವ ಬಸವ ಲಿಂಗಾಯತ ಪರ ಸಂಘಟನೆಗಳ ಸಹಕಾರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ 20ನೇ ಶರಣತತ್ವ ಕಮ್ಮಟದ ಸಮಾರೋಪ ಸಮಾರಂಭವನ್ನು ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳು. ಈ ಶರಣತತ್ವ ಕಮ್ಮಟದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ನಿರಂಜನ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಜಗದ್ಗುರು ಶ್ರೀ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಡೆಸುವ ಶ್ರೀವರಿಗೆ ಭಕ್ತಿಯ ನೇತೃತ್ವದ ನುಡಿ ಕರುಣಿಸಿರ್ತಕ್ಕಂಥ ಭಕ್ತಿಯಿಂದ ದಯವಿಟ್ಟು ಮಹಾಸನ್ನಿಧಿಯವರಿಗೆ ಅರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅಪ್ಪನವರು ಅಜ್ಜವರು ದಯಮಾಡಿಸ್ಬೇಕೇನು ನಾನು ಅನಿಸ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿಲ್ಪಕ್ಕ ಮ್ಯಾಗ ಶಿಲ್ಪತಾಯಿ ಹೋಗಿ ಪೂಜ್ಯ ಅಪ್ಪಂಗಳವರಿಗೆ ಬಸವ ಮೂರ್ತಿಯನ್ನು ಅರ್ಪಿಸಬೇಕೆಂದು ವಿನಂತಿಸ್ಕೋತೀವಿ. ಅತ್ಯಂತ ಸದ್ಭಕ್ತಿಯಿಂದ ಸೋ ಮಚ್ ಸರ್. ಮುಂದಿನ ನೇತೃತ್ವ ಪರ ನುಡಿಗಳನ್ನಾಡಲು ವೇದಿಕೆಗೆ ಅತ್ಯಂತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾವೆಲ್ಲ ಹರ್ಷದ ಚಪ್ಪಾಳೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ. ಎಲ್ಲೇ ಹೋದರೂ ನಮಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕರ್ತರು ದಯವಿಟ್ಟು ಫೋಟೋಗಾಗಿ ಅವರು ಪ್ರಭಾತಾಯಿ ಶಂಬಣ ನಿಧಾನ ಪರಮ ಪೂಜ್ಯ ಮಹಾಸನ್ನಿಧಿಯವರಿಂದ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು. ಇನ್ನು ಮುಂದೆ ಜಗದ್ಗುರು ಮಹಾಸನ್ನಿಧಿಯವರಿಂದ ನುಡಿ ಪ್ರಸಾದ ದಯವಿಟ್ಟು ಸ್ವೀಕಾರ ಮಾಡಲಿಕ್ಕೆಂದು ವಿನಂತಿಸಿಕೊಳ್ತೀವಿ. ನಮ್ಮ ಎಲ್ಲ ಸಂಸ್ಥೆಯನ್ನು ಪ್ರಾಂಶುಪಾಲರಿಗೆ ಎಲ್ಲ ಸಿಬ್ಬಂದಿಗಳ ಪರವಾಗಿ ಕಾಲೇಜಿನ ಪ್ರಾಂಶುಪಾಲರು ಬಂದು ದಯವಿಟ್ಟು ಟ್ರಸ್ಟ್ನವರು ಕೊಡಲು ಇಚ್ಛಿಸಿರ್ತಕ್ಕಂಥ ಒಂದು ಗೌರವವನ್ನು ತಾವು ಪಡ್ಕೋಬೇಕೆಂದು ನೆನೆಸ್ಕೊಳ್ತೇನೆ. ನನ್ನ ಸ್ವೀಕರಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸಂತೋಷವೂ ಸಹಿತ ಅಡಗಿದೆ ಎಂಬ ಭಾವದಿಂದ ತಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕೆಂದು ನೆನೆಸ್ಕೊಳ್ತೇನೆ. ಜೋರಾದ ಚಪ್ಪಾಳೆ ಬರಬೇಕೆಂದು ನೆನೆಸ್ಕೊಳ್ತೇನೆ. ಒಂದು ಉತ್ಕೃಷ್ಟ ನೆಲೆಯ ಕಾರ್ಯಕ್ರಮ ನೆರವೇರಲು ಅವರು ತ್ಯಾಗ ಅತ್ಯಂತ ದೊಡ್ಡದು. ಅವರು ತನುಮನ ಭಾವದಿಂದ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಆ ಸೇವೆ ಮಾಡಿರ್ತಕ್ಕಂಥ ಕರಗಳಿಗೆ ನಾವು ಕೃತಾರ್ಥದ ಮನೋಭಾವದ ಚಪ್ಪಾಳೆಯನ್ನು ದಯವಿಟ್ಟು ಸಂತೋಷದಿಂದ ಅರ್ಪಿಸೋಣ. ಫೋಟೋ ಭುವನೇಶ್ವರ ಫೋಟೋ ಹಾಂ ಫೋಟೋ ತಪ್ಪು
ಅತ್ಯಂತ ಸಂತೋಷ. ಪೂಜ್ಯರ ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ, ಬಂಧುಗಳೇ, ಪರಮ ಪೂಜ್ಯರ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ. ಜಯ ಗುರು ಬಸವ, ಶರಣು ಶರಣ. ಎಲ್ಲರಿಗೂ ಭಾರಿ ಧನ್ಯವಾದಗಳು ಸರ್. ಎಲ್ಲ ಭಾಳ ಸೇವೆ ಮಾಡಿರಲಿಲ್ಲ. ಬರ್ರಿ ಇಲ್ಲಿ ಬರ್ರಿ ಸರ್, ಈ ಕಡೆ ನೋಡಿ ಸ್ವಲ್ಪ. ಹಲೋ ಸರ್, ಜಸ್ಟ್ 1 minute.